ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ಗುರು ಮಿನಿ ಟ್ರಕ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಅವಾಗ 9 ಗಂಟೆ ಆಗುತ್ತೆ. ಇವತ್ತಾನೆ ಎದ್ದು ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿದ್ದೀವಿ. ಇಲ್ಲಿಂದ ಬೆಳ್ಳಂದೂರ ಹತ್ರ ರೂಮ್ ಮಾಡಿದ್ದು. ಇಲ್ಲಿಂದ ಸೀದಾ 11 ಕಿಲೋಮೀಟ್ರ್ ಐತೆ. ಕೊಡ್ತಿದ್ದ ಒಳಗಡೆ ಲಾಸ್ಟ್ ಟೈಮಲ್ಲಿ ಹೋಗಿದ್ದೆ. ಆಪೋಸಿಟು ಚೌಟ್ರಿ ಹತ್ರ ಆ ಕಡೆ ರೂಮು ಈ ಕಡೆ ರೂಮು 2 ರೂಮ್ ಮಾಡಿದ್ದು 5 ಜನಕ್ಕೆ. ಇಲ್ಲಿಂದ ಸರ್ಜಾಪುರ ರೋಡ್, ಈ ಕಡೆ ಹೋದರೆ ಲೆಫ್ಟ್ ಎತ್ಕೊಂಡು ಹೋದರೆ ಸರ್ಜಾಪುರ, ಬೆಳ್ಳಂದೂರು, ರೈಟ್ ಹೋದರೆ ಸರ್ಜಾಪುರ. ಈ ಕಡೆ HSR ಲೇಔಟ್ ಹೋಗೋದು. ಕಾರ್ ಅಲ್ಲೈತೆ, ಕಾರಾಗಿ ಹೋಗೋದು ಇವಾಗ. ಟೈಮ್ 11:15 ಆಗೈತೆ. ಈ ಗಾಡಿ ಇಲ್ಲಿ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ. ನೈಟು ಬನ್ನಿ ಹೋಗೋಣ. ಇಲ್ಲೇ ಯಾರನ್ನ ಡ್ಯೂಟಿ ಇದ್ದರೆ ಮಾಡೋಣ. ಇಲ್ಲೇ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಒಂದು ಡ್ಯೂಟಿ ಬಿದ್ದೈತೆ, ಪಿಕಪ್ ಹೋಗ್ತಾಯಿದೆ. ಇಲ್ಲಿಂದ ಪಿಕಪ್ಪು 2.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ನು. ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಬಿದ್ದೈತೆ, ಸುಧಾಮ್ ನಗರ. ಆನ್ಲೈನ್ ಡ್ಯೂಟಿ ಬಿದ್ದೈತೆ, ಚಿಲ್ಡ್ರನ್ ಡ್ಯೂಟಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ. ಇದು ಅಮೌಂಟ್ ಬಂದುಬಿಟ್ಟು ಆನ್ಲೈನ್ ಡ್ಯೂಟಿ ಬಿದ್ದೈತೆ. ಬನ್ನಿ ಟೈಮ್ ಅವಾಗ 12:15 ಆಗೈತೆ. ಇದೇ ರೋಡ್ ಸ್ಟ್ರೈಟ್ ಹೋಗಿ ಫಸ್ಟು ರೈಟ್. ಇದೇ ಗೋಡನ್ ರಿವರ್ಸ್ ಆಗಿ ನಿಲ್ಸಿದ್ದೀನಿ ನೋಡಿ. ಟೈಮ್ ಅವಾಗ 12:22 ಆಗೈತೆ. ಹಿಂದಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಆನ್ಲೈನ್ ಅಮೌಂಟ್ ಲೋಡ್ ಆಗೈತೆ. ಇಷ್ಟೇ ಐಟಮ್ ಎಲ್ಲ ಲೋಡ್ ಆಗೈತೆ. ಐಟಮ್ಮು ಬಿಲ್ ಕೊಟ್ಟಿದೆ. ಐಟಮಿನ ಕಡಿಮೆ ಐತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ನು 25 ಕಿಲೋಮೀಟ್ರ್ ಐತೆ. 1 hour 40 ನಿಮಿಷ ತೋರಿಸ್ತೈತೆ. ಕೊಡತಿ ಸಿಗ್ನಲ್ ಇಲ್ಲಿಂದ ಒಂದೇ ರೋಡ್. ಅಂದರೆ ಈ ಸರ್ಜಾಪುರ ರೋಡಾಗಿ ಹೋಗ್ಬೇಕಂದ್ರೆ ಸಖತ್ ಹಿಂಸೆ, ಸಿಕ್ಕಾಪಟ್ಟೆ ಜಾಮ್. ಈ ಕಡೆ ಸಿಟಿ ಒಳಗೆ ಹೋಗೋಕ್ಕೂ ಜಾಮೆ, ಈ ಕಡೆ ಸರ್ಜಾಪುರ ಹೋಗೋಕ್ಕೂ ಜಾಮೆ. ಕೋರಮಂಗಲ, ಸುಧಾಮ್ ನಗರ್ ಪಿಕಪ್ ಲೊಕೇಶನ್. ಇಲ್ಲಿದ್ದ ಕಾರ್ ಕಾಣಿಸ್ತಾ ಇದೆ ನೋಡಿ, ಅದೇ ಬಿಲ್ಡಿಂಗ್ಗೆ ರೋಡು. ಇವಾಗ ತಾನೇ ಬಂದಿದ್ದೀನಿ. ಡ್ರಾಪ್ ಲೊಕೇಶನ್ ಟೈಮ್ ಅವಾಗ 2:15 ಆಗೈತಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದೆ. ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೆಷ್ಟು ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡಿ. ಹಾಗೆ 5 ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದಿತ್ತು. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಐತೆ. ಮಾರ್ಕೆಟು. ಡ್ರಾಪ್ ಬಂದುಬಿಟ್ಟು ಯಲಹಂಕ ಮಲ್ಸಂದ್ರ. ಕಸ್ಟಮರ್ ಫೋನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಐತೆ. ಹೂವು ಐಟಮ್ JC ರೋಡಾಗ ಹಾಸಿ ತೋರಿಸ್ತೈತೆ ಲೊಕೇಶನ್. ಕೆನರಾ ಬ್ಯಾಂಕ್ ಅದು ಲೆಫ್ಟ್ ಎತ್ಕೋಬೇಕು, ಮೈಸೂರು ರೋಡ್ ಕಡೆ. ಟೈಮ್ 2:40 ಆಗೈತೆ. ಜಾಮ್ ಆಗೋಗುತ್ತೆ. ಗಾಡಿ ಸೈಡ್ ಪಾರ್ಕಿಂಗ್ ಇಲ್ಲ, ನಿಲ್ಲಿಸಿದ್ದೇನೆ. ಹಿಂದಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 16 ಕಿಲೋಮೀಟ್ರ್ ಇದೆ. 1 hour ತೋರಿಸ್ತಾಯಿದೆ. ಫುಲ್ ಜಾಮ್ ಸಿಟಿ. ರೋಡು ಇವಾಗ ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇವಾಗ ಗ್ರೂಪ್ ಐಟಮ್ ಹಿಂದಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಟೈಮ್ 4:13 ಆಗುತ್ತೆ. ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೆಷ್ಟು ಆ ಕಡೆ ಡ್ಯೂಟಿ ಬಿದ್ದಿತ್ತು. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಸಾಕಲ್ಲ. ಪಿಕಪ್ ಬಂದುಬಿಟ್ಟು ಯಲಹಂಕ ನಿಂತಲ್ಲ. ಕಸ್ಟಮರ್ ಫೋನ್ ಮಾಡಿದ್ರೆ ಸೋಫಾ ಸೆಟ್ ಅಂತ ಐಟಮ್ ನೋಡೋದು. ಸರಿ ಸರ್, ಆಯ್ತು ಬರ್ತಾ ಇದ್ದೀನಿ ಅಂತಂದು ಇದೇ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ಹೋಗೋದು. ಈಗ 500 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇದೇ ಮೇನ್ ರೋಡು. ಟೈಮ್ ಅವಾಗ 4:35 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ರಿವರ್ಸ್ ಆಗಿ ನಿಲ್ಸಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ. 3 ಸೀಟ್ ಸೋಫಾ. ಇಲ್ಲಿಂದ ಡ್ರಾಪ್ ಬಂದುಬಿಟ್ಟೆ 7.5 ಕಿಲೋಮೀಟ್ರ್ ಐತೆ. ಅರ್ಧ ಗಂಟೆ ತೋರಿಸ್ತೈತೆ. ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್. ಕಸ್ಟಮರು ಹಿಂದೆಗಡೆ ಕಾರ ಬರ್ತಾರೆ. ಇದೇ ರೋಡ್ ಇಲ್ಲಿಂದ ಯಲಹಂಕ.
ಅದೇ ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದರೆ ಟೈಮ್ ಅವಾಗ 5 ಆಗೈತೆ. ಇದೇ ಬಿಲ್ಡಿಂಗ್ ಎಲ್ಲ ಅನ್ಲೋಡ್ ಆಯಿತು. ಇಲ್ಲೇ ಅನ್ಲೋಡ್ ಮಾಡಿ ಮೇನ್ ರೋಡಿಗೆ ಬಂದು ಹಾಕಿದ್ದಾರೆ. ಟೈಮ್ ಅವಾಗ 5:20 ಆಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದೆ 2 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟೆ ಬಿಳಕರ್ನಳ್ಳಿಗೆ. ಅಲ್ಲಿದ್ದ 1.5 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಇದೇ ಬಿಲ್ಡಿಂಗ್ ಡ್ರಾಪ್ ಬಿಲ್ಡಿಂಗ್. ಇಲ್ಲಿಂದ ಹೋಗ್ಬೇಕು ಬನ್ನಿ ಹೋಗೋಣ. ಟೈಮ್ 5:15 ಆಗೈತೆ. ಅದೇ ಬಿಲ್ಡಿಂಗು ಹಿಂದಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇಲ್ಲಿದ್ದ ಕೋಗಿಲ್ ಬಿಟ್ಟು ಮುಂದೆ ಬಿಳಕನಹಳ್ಳಿ ಎಲ್ಲ ಲೋಡ್ ಆಗೈತೆ ಐಟಮು. ಇಲ್ಲಿಂದ ಡ್ರಾಪ್ ಲೊಕೇಶನ್ 10 ಕಿಲೋಮೀಟ್ರ್ ಐತೆ. ಇಲ್ಲೇ ಹಳ್ಳಿ ಡ್ರಾಪ್ ಲೊಕೇಶನ್. ಇದು ಅಮೃತಹಳ್ಳಿ ಮೇನ್ ರೋಡು, ಜಕ್ಕೂರು ಮೇನ್ ರೋಡು, ಹೆಗ್ಡೆನಗರ ಮೇನ್ ರೋಡ್ ಆಗಸಿ ಸೀದಾ ಒಂದೇ ರೋಡು. ಇಲ್ಲಿಂದ 35 ನಿಮಿಷ ತೋರಿಸೈತೆ ಡ್ರಾಪ್ ಲೊಕೇಶನ್. ಏರ್ಪೋರ್ಟ್ ಕಣ್ಣೂರ್. ಇಲ್ಲಿಂದ ಬರೀ ಇನ್ನು 500 ಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಚೌಟ್ರಿ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 6:20 ಐತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಎಲ್ಲ ಅನ್ಲೋಡ್ ಆಗೈತೆ. ಅಲ್ಲಿಂದ ಸೀದಾ 12 ಕಿಲೋಮೀಟ್ರ್ ನಾಗವರ ಹತ್ರ ಬಂದೆ. ಟೈಮ್ 7 ಗಂಟೆ 5 ನಿಮಿಷಕ್ಕೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ ತಿರ್ಗಾ ರಿಟರ್ನ್ ಹೋಗ್ಬೇಕು ಅಣಿಸಂದ್ರ ಮೇನ್ ರೋಡ್. ಅಲ್ಲೇ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು ಬನಶಂಕರಿ ಕದ್ರೆನಹಳ್ಳಿ ಬಿದ್ದೈತೆ. 900 ರೂಪಾಯಿ ಬಿದ್ದೈತೆ ಡ್ಯೂಟಿ. ಕಸ್ಟಮರ್ ಫೋನ್ ಮಾಡಿದ್ದಕ್ಕೆ ಸೋಫಾ ಅಂತ ಹೇಳಿದ್ರೆ ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತಂದು ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್. ನಾಗವರ ಫುಲ್ ಜಾಮ್ ಆಗುತ್ತೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಪಿಕಪ್ ಇನ್ನು 1 ಕಿಲೋಮೀಟ್ರ್ ಐತೆ. ಫುಲ್ ಜಾಮ್ ಅಂದರೆ ಜಾಮ್. ಅದೇ ಮೇನ್ ರೋಡು. ಇದೇ ಬಿಲ್ಡಿಂಗು. ರಿವರ್ಸ್ ಹಾಕಿ ನಿಲ್ಸಿದೆ. ಟೈಮು 7:17 ಆಗೈತೆ. ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಸೋಫಾ ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 22 ಕಿಲೋಮೀಟ್ರ್ ಐತೆ. 1 ಅವರ್ 10 ನಿಮಿಷ ತೋರಿಸ್ತೈತೆ. ಕಸ್ಟಮರ್ ಬಂದ ಜೊತೆಗೆ ಅಲ್ಲಿದ್ದ ಹೋಗೋಣ ಬನ್ನಿ. ಇದೆಲ್ಲ ಆ ಕಡೆ ಪ್ಯಾಲೇಸ್ ಗ್ರೌಂಡ್ ಜೈಮಾಲ್ ರೋಡ್ ಇದು. ಇನ್ನು ಟೈಮ್ ಅವಾಗ 8:55 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಅದೇ ಬಿಲ್ಡಿಂಗು. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಕಸ್ಟಮರ್ ಫೋನ್ ಮಾಡಿದ್ರು. ನಾನು ತಗೊಂಡೋಗಿರೋದು ಐಟಮು ಇವೆಂಟ್ದು ಮುಗ್ದೈತೆ ಬನ್ನಿ ಅಂತ ಹೇಳಿದ್ರೆ ಇಲ್ಲಿಂದ 1 ಅವರ್ 6 ಕಿಲೋಮೀಟ್ರ್ ತೋರಿಸ್ತೈತೆ ಪಿಕಪ್ ಲೊಕೇಶನ್. ಸರ್ಜಾಪುರ ರೋಡು, ಸರ್ಜಾಪುರ ಅಲ್ಲ. ಹೋಗ್ತಾ ಇದ್ದೀನಿ. ಇಲ್ಲಿಂದ ಇಷ್ಟು 1 ಅವರ್ ತೋರಿಸ್ತೈತೆ. ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಸೀದಾ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಫ್ಲೇವರ್ ಹತ್ತಿದ್ರೆ ಇಲ್ಲಿ ಸಿಲುಕ್ಬಾರ್ದು ತಕ್ಕನ ಜಾಮ್ ಇರಲ್ಲ. ಇಲ್ಲಿದ್ದ ಇನ್ನು 5 ಕಿಲೋಮೀಟ್ರ್ ಐತೆ. ಟೈಮ್ 10:15 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಎಲ್ಲ ಇನ್ನು ಲೋಡ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಕಾಯ್ದೆ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಈವೆಂಟ್ ಎಲ್ಲ ಮುಗಿದು ಹೋಗ್ಬಿಟ್ಟೈತೆ. ಎಲ್ಲ ಬಿಚ್ಚುತ್ತಾ ಇದ್ದಾರೆ. ನಮ್ಮ ಗಾಡಿ ಇಲ್ಲಿ ಇತ್ತು ನೋಡಿ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಒಂದು ಬಾಕ್ಸ್ ಕೊಟ್ಟಿದ್ದೆವು. ಸ್ನ್ಯಾಕ್ಸು, ಫ್ರೂಟ್ಸು, ಬಿಸ್ಕತ್ತು, ಒಂದು ಬನ್ನು, ಒಂದು ಕೇಕು. ಸ್ಕೂಲ್ ಮಕ್ಕಳದು ವ್ಯಾನ್ ಹೋಗೋಕ್ಕೆ ಇಲ್ಲೇ ಕರೆಕ್ಟಾಗಿ 20 ನಿಮಿಷದ ಇಲ್ಲೇ ವೆಯ್ಟ್ ಮಾಡ್ತಾರೆ. ಇಲ್ಲೇ 10:40 ಆಗೋಗ್ಬಿಟ್ಟು ಸಿಕ್ಕಾಪಟ್ಟೆ ಲೇಟ್ ಆಗೋಗ್ಬಿಟ್ಟು ನೋಡಿ 3 ಗಾಡಿ. ಇಲ್ಲಿಂದ ಡ್ರಾಪ್ ಲೊಕೇಶನ್ 38 ಕಿಲೋಮೀಟ್ರ್ ಐತೆ. 1 ಅವರ್ 20 ನಿಮಿಷ ತೋರಿಸ್ತಾ ಇದೆ. ಟೈಮ್ 12:10 ಆಗೈತೆ. ಇಲ್ಲಿ ಬಂದಿದ್ದೀನಿ ಸಾಗರ್ ನಗರ ಹತ್ರ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ. ಇಲ್ಲಿ ಕಾಣಿಸ್ತೈತೆ ನೋಡಿ ವಿವೇಕಾನಂದ ಸ್ಕೂಲ್. ಕಸ್ಟಮರ್ ಫೋನ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ನೋಡೋಣ ಎಷ್ಟೊತ್ತಾಗುತ್ತಾ ಬರೋದು. ಎಲ್ಲ ಲೋಡ್ ಆಗ್ಯಾವ. 2 ಸಿಲಿಂಡ್ರಲ್ಲಿ 2 ಸಿಲಿಂಡ್ರ್ ಕಡಿಮೆ.
11:50 ಆಗೈತೆ ಟೈಮು. ಇಲ್ಲಿಂದ 15 ಕಿಲೋಮೀಟ್ರ್ ಐತೆ ಗುಡ್ದಳ್ಳಿ. ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ತಾನೇ ಬಂದಿದ್ದೀನಿ. ಗೋಡನ್ ಕ್ಲೋಸ್. ಇನ್ನೊತ್ತಿಗೆ ಬರ್ತಾರೆ ನೋಡೋಣ. ಬಿಡು ಅದನ್ನ ಬಿಡು, ಅದು ಅಲ್ಲೇ ಇರಲಿ, ಸೆಂಟ್ರಲ್ಲಿ ಇರಬೇಕು. ಟೈಮ್ 2:25. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಸಪೋರ್ಟಿವ್.